Hey guys, welcome back to my YouTube channel Journey with Sudharanjit. ಇದು ಸೆಕೆಂಡ್ ಡೇ ಕೋಸುಮಾಯಲ್ಲಿ. ಇವತ್ತು ನಮಗೆ ಡೇ ಟ್ರಿಪ್ ಇತ್ತು. ಅರ್ಲಿ ಮಾರ್ನಿಂಗ್ 8:30ಗೆ ಪಿಕಪ್ ಇತ್ತು ಅಂತ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಈ ರೆಸಾರ್ಟ್ ಒಂಥರ ವಿಲ್ಲಾ ಕಾನ್ಸೆಪ್ಟಲ್ಲಿದೆ. ಸೆಂಟ್ರಲ್ ರೋಡ್ ಮಾಡಿದ್ದಾರೆ. ಅಲ್ಲಿಂದ ನಾವು ಕೆಳಗಡೆ ರೆಸ್ಟೋರೆಂಟ್ಗೆ ಅಥವಾ ಬೀಚ್ಗೆ ಹೋಗ್ಬೋದು. ನಮಗೆ ಕೊಟ್ಟಿದ್ದ ರೂಮು ರಿಸೆಪ್ಷನ್ಗೆ ಹತ್ರ ಇತ್ತು. ಅಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಕೆಳಗಡೆ ರೆಸ್ಟೋರೆಂಟ್ಗೆ ಹೋಗ್ಬೋದು. ಆ ರೆಸ್ಟೋರೆಂಟಿಂದ ಒಂದು 2 ಮಿನಿಟ್ಸ್ ಅಷ್ಟೇ ಬೀಚು. ಅಲ್ಲಿಂದನೇ ಕಾಣಿಸುತ್ತೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಇದು ನಮ್ಮ ಟೇಬಲಿಂದ ವ್ಯೂ. 7:30 ಆಗಿರೋದ್ರಿಂದ ಯಾರೂ ಇನ್ನೂ ಬ್ರೇಕ್ಫಾಸ್ಟ್ ಬಂದಿರಲಿಲ್ಲ. ಏನು ಇದ್ದಂಗಿಲ್ಲ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ತುಂಬಾ ಕಡಿಮೆ ಆಪ್ಷನ್ಸ್ ಇತ್ತು. 6-7 ಡೇಸಿಂದ ಈ ಥರ ಬ್ರೆಡ್ಡು, ಜಾಮು, ಬಟರು, ಕ್ರೊಸಾಂಟು ಇದೆಲ್ಲ ತಿಂದಿದ್ದು ತುಂಬಾ ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಎಗ್ ಫ್ರೈಡ್ ರೈಸ್ ಒಂದು ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸ್ಪೈಸಿ ಮಾಡಿಸ್ಕೊಂಡು ತಿನ್ನಬೇಕು ಅನಿಸ್ತು. ಅದಕ್ಕೆ ಅದೊಂದು ಆರ್ಡ್ರ್ ಮಾಡ್ಕೊಂಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬೀಚ್ ಹತ್ರ ಒಂದು 5-10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ರಿಸೆಪ್ಷನ್ ಹತ್ರ ಬಂದ್ವಿ. ನಮ್ಮ ಪಿಕಪ್ ಟೈಮ್ ಆಗಿತ್ತು ಅಂತ. ರೆಸಾರ್ಟಿಂದ ಒಂದು 15 ಮಿನಿಟ್ಸ್ ಡ್ರೈವು ಫೆರಿ ಪಾಯಿಂಟ್ ಹತ್ರ. ನಾವು ಇವತ್ತಿಲ್ಲಿಂದ ಕೋತೋ ಐಲ್ಯಾಂಡ್ಗಂತ ಹೋಗ್ತಾ ಇದ್ದೀವಿ ಡೇ ಟ್ರಿಪ್ಗೆ. ಕೋಸುಮೈಲ್ ಆ್ಯಕ್ಚುಲಿ 2 ಐಲ್ಯಾಂಡ್ ಟ್ರಿಪ್ಗೆ ಹೋಗ್ಬೋದು. ನಾವು ಹೋಗಿದಾಗ ಒಂದು ಐಲ್ಯಾಂಡ್ ಕ್ಲೋಸ್ ಆಗಿತ್ತು ಮೇಂಟೆನೆನ್ಸ್ಗಂತ. ಅದಕ್ಕೆ ನಾವು ಕೋತೋ ಐಲ್ಯಾಂಡ್ನೇ ಚೂಸ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಇನ್ನೊಂದು ಐಲ್ಯಾಂಡ್ ಕ್ಲೋಸ್ ಆಗಿದೆಯಲ್ಲ ಆ ಐಲ್ಯಾಂಡ್ಗೆ ಹೋಗಬೇಕು. ಅಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ಮತ್ತು ಆ್ಯಕ್ಟಿವಿಟೀಸ್ ಅಂತ ನಾವು ಗೂಗಲ್ ಮಾಡಿಬಿಟ್ಟು ಚೆಕ್ ಮಾಡಿದ್ವಿ. ಬಟ್ ಆಪ್ಷನ್ ಇಲ್ದಿರ ನಾವು ಈ ಐಲ್ಯಾಂಡ್ ಟ್ರಿಪ್ಗೆ ಹೋಗಿದ್ವಿ. ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ ನಮಗೆ ಲೈಟ್ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಇತ್ತು. ನಾವು ರೆಸಾರ್ಟಲ್ಲಿ ಚೆನ್ನಾಗಿ ಫ್ರೈಡ್ ರೈಸ್ ತಿನ್ಕೊಂಡು ಹೋಗಿದ್ವಿ ಅಂತ ನಾವಿಲ್ಲಿ ಬರೀ ಜ್ಯೂಸ್ ಒಂದು ಟ್ರೈ ಮಾಡಿದ್ವಿ ಅಷ್ಟೇ. ಒಂದು 5 ಮಿನಿಟ್ಸ್ ಐಟ್ನರಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋದ್ರು. ಸ್ಪೀಡ್ ಬೋಟ್ಗೆ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿದ್ದ ಪ್ಯಾಕೇಜಲ್ಲಿ ಅರೌಂಡ್ 25 to 30 ಪೀಪಲ್ ಇದ್ದರು ಇವತ್ತು. ಈ ಡೇ ಟ್ರಿಪ್ಗೆ ನಾವು ಪೇ ಮಾಡಿದ್ದು 2000 ಬಾತ್ ಪರ್ ಹೆಡ್. ಇದರಲ್ಲೇ ಬ್ರಿವರೇಜಸ್ಸು ಮತ್ತು ಫುಡ್ ಇನ್ಕ್ಲೂಡ್ ಇರುತ್ತೆ. You can pay by yourself or you can tell me how much is it. And another important thing, life jacket. ಫೆರಿ ಪಾಯಿಂಟಿಂದ ಐಲ್ಯಾಂಡ್ ರೀಚ್ ಆಗೋಕ್ಕೆ 1 hour ಆಯಿತು. ಇದು 3 ಐಲ್ಯಾಂಡ್ಸಿಂದ ಇಂಟರ್ ಕನೆಕ್ಟೆಡ್ ಆಗಿದೆ. ಹಾಗಾಗಿ 2 ಬೀಚಸಲ್ಲಿ ಸೆಂಟ್ರಲ್ ಪಾತ್ವೇ ಇದೆ. ನಾವು 2 ಬೀಚಸಲ್ಲಿ ಪಾತ್ವೇಲಿ ನಡ್ಕೊಂಡು ಹೋದರೆ ಮೇಲೆ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಐಲ್ಯಾಂಡ್ ವಿಸಿಟ್ ಮಾಡೋಕ್ಕೆ ನಮಗೆ ಎಂಟ್ರಿ ಫೀಸ್ ಎಲ್ಲ ಇರುತ್ತೆ. ನಮ್ಮ ಪ್ಯಾಕೇಜಲ್ಲೇ ಅದು ಇನ್ಕ್ಲೂಡ್ ಆಗಿರುತ್ತೆ. ಇದು ನ್ಯಾಷನಲ್ ಮೆರೈನ್ ಪಾರ್ಕ್ ಆಗಿರೋದ್ರಿಂದ ಎಕ್ಸ್ಟ್ರಾ 500 ಬಾತ್ ಪೇ ಮಾಡಿಸ್ಕೊಂಡ್ರು. ನಾವು ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದಾಗ ಆವಾಗ ನಾವು ಮೆರೈನ್ ಫೀ ಅಂತ 500 ಬಾತ್ ಪೇ ಮಾಡಿದ್ವಿ. ಈ ಐಲ್ಯಾಂಡಲ್ಲಿ ಫುಡ್ಡು ಡ್ರಿಂಕು ಏನೂ ಅಲೌಡ್ ಇಲ್ಲ. ನಾವು ಏನಾರ ಪರ್ಚೇಸ್ ಮಾಡಬೇಕಂದ್ರೆ ಒಂದೇ ಒಂದು ರೆಸ್ಟೋರೆಂಟ್ ಇದೆ, ನಾವು ಅಲ್ಲೇ ತೊಗೊಬೋದು.
ಈ ಥರ 2 ಬೀಚು ಇಂಟರ್ ಕನೆಕ್ಟ್ ಆಗಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ನಡ್ಕೊಂಡು ಹೋಗ್ತಾ ಇದ್ರೆ 2 ಕಡೆಯಿಂದನೂ ವೇವ್ಸ್ ಬರ್ತಾ ಇತ್ತು. ಈ ಥರ ಬ್ಲೂ ವಾಟರ್ ಮತ್ತು ಲೈಟ್ ವೇವ್ಸ್ ನೋಡಿ ನಮಗೆ ಮಾಲ್ಡೀವ್ಸ್ ಫೀಲೇ ಬಂತು. ನೋಡೋಕೆ ಎಕ್ಸಾಕ್ಟ್ಲಿ ಮಾಲ್ಡೀವ್ಸ್ ಥರನೇ ಕಾಣಿಸ್ತಾ ಇತ್ತು, ಫುಲ್ ಬ್ಲೂ ವಾಟರ್ಸ್ ನೋಡೋಕ್ಕೆ. ಆ ಬ್ರಿಡ್ಜಿಂದ ಒಂದು 15 ಮಿನಿಟ್ಸ್ ಹೈಕ್ ಇರುತ್ತೆ ವ್ಯೂ ಪಾಯಿಂಟ್ಗೆ. ಈ ವ್ಯೂ ಪಾಯಿಂಟ್ ತುಂಬಾ ಫೇಮಸ್ಸು ಕೋಸುಮಾಯಲ್ಲಿ. 2 ಸಪ್ರೇಟ್ ಐಲ್ಯಾಂಡ್ಸು ನಮಗೆ ಇಂಟರ್ ಕನೆಕ್ಟ್ ಆಗಿರೋದು, ತುಂಬ ಚೆನ್ನಾಗಿರುತ್ತೆ ವ್ಯೂ ಅದು. ಹತ್ತಕ್ಕೆ ನಮಗೇನು ರಿಸ್ಕ್ ಅನಿಸಿಲ್ಲ, ಹತ್ಬಿಟ್ವಿ. ಬಟ್ ಮೇಲೆ ರೀಚ್ ಆದಮೇಲೆ ವ್ಯೂ ಪಾಯಿಂಟ್ ಹತ್ರ ತುಂಬಾ ಕ್ಯೂ ಇತ್ತು. ಆ ವೇಟಿಂಗ್ ಪೀರಿಯಡ್ ಅಂತೂ ಒಂದು 15 ಮಿನಿಟ್ಸ್ ಇತ್ತು. ಅಲ್ಲೊಂದು ಸ್ವಲ್ಪ ಸಾಕಾಗ್ಬಿಡ್ತು. ಆ ವ್ಯೂ ಪಾಯಿಂಟಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ. ಜಸ್ಟ್ ಹೋಗೋದು, ನೋಡೋದು, ಒಂದು ಫೋಟೋ ಇಟ್ಕೊಂಡು ಬರೋದು, ಅದಕ್ಕೇನೆ ತುಂಬ ಜನ ಕ್ಯೂ ನಿಂತಿದ್ರು. ಈ ಥರ ವ್ಯೂ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ವ್ಯೂ. ನಾವು ಈ ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಫುಲ್ಲು ಮರಗಳಿತ್ತು, ಫುಲ್ ಗ್ರೀನರಿ, ಹಾಗಾಗಿ ಮಸ್ಕಿಟೋಸ್ ತುಂಬಾ ಇತ್ತು. ನಾವು ವ್ಯೂ ಪಾಯಿಂಟಲ್ಲಿ ಫೋಟೋ ಇಡ್ಸ್ಕೊಳ್ಳೋಕ್ಕೆ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರಿ. ಅದರಲ್ಲಿ 1 ನಿಮಿಷನೂ ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ, ಅಷ್ಟೊಂದು ಸೊಳ್ಳೆ ಇತ್ತು. ಅಲ್ಲೊಂದು ಚಿಕ್ಕ ಸ್ಟಾಲ್ ಇತ್ತು, ಅಲ್ಲಿ ಬರೀ ವಾಟರ್ ಬಾಟಲ್ಸು ಮತ್ತು ಮಸ್ಕಿಟೋ ಸ್ಪ್ರೇ ಅಷ್ಟೇ ಸೆಲ್ ಮಾಡ್ತಾಯಿದ್ರು. ನಾವಿದ್ದಿದ್ದು 15 ಮಿನಿಟ್ಸಲ್ಲಿ ವಾಟರ್ ಬಾಟಲ್ಸ್ಗಿಂತ ಮಸ್ಕಿಟೋ ಸ್ಪ್ರೇಸೇ ಜಾಸ್ತಿ ಸೇಲ್ ಆಯಿತು. ಆಲ್ಮೋಸ್ಟ್ 2 ಪ್ಯಾಕ್ಸ್ ಖಾಲಿನೇ ಆಗೋಯ್ತು. ನಮಗೆ 12 o'clock ಅಷ್ಟರಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ಬೀಚ್ ಹತ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಸ್ಪೀಡ್ ಬೋಟ್ ಹತ್ರ ಬನ್ನಿ ಅಂತ ಹೇಳಿದರು. ನಾವು 11:45 ಅಷ್ಟೆಲ್ಲ ರೀಚ್ ಆಗಿದ್ವಿ ಅಂತ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಇಲ್ಲೊಂದು ಇನ್ಸಿಡೆಂಟ್ ಆಯಿತು. ಎಲ್ಲರೂ 12 o'clockಗೆ ಸ್ಪೀಡ್ ಬೋಟ್ ಹತ್ರ ಬರಬೇಕು ಅಂತ ಹೇಳಿದರು. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು, ಒಬ್ಬರು ಮಿಸ್ ಆಗಿ ಹೋಗಿದ್ರು. ಸ್ಪೀಡ್ ಬೋಟಿಂದ ಒಂದು 5-10 ಮಿನಿಟ್ಸ್ ಮುಂದೆ ಹೋಗ್ಬಿಟ್ಟಿದ್ವಿ. ಆವಾಗ ಕೌಂಟ್ ಮಾಡಿ ನೋಡಿದ್ರೆ ಒಬ್ಬರು ಮಿಸ್ಸಿಂಗ್ ಅಂತ ಗೊತ್ತಾಯಿತು. ಮತ್ತೆ ಅಲ್ಲಿಂದ ರಿಟರ್ನ್ ಬಂದು ಅಲ್ಲಿ ಫುಲ್ ಐಲ್ಯಾಂಡ್ ಎಲ್ಲ ಹುಡುಕಿ ಅವ್ರನ್ನ ಕರ್ಕೊಂಬಂದರು. ಅಲ್ಲಿ ನಮ್ಗೆ 1/2 hour ವೇಸ್ಟ್ ಆಯಿತು. ಹಾಗಾಗಿ ಅವ್ರು ಬಂದಿದ ತಕ್ಷಣ ಎಲ್ಲರೂ ಕ್ಲಾಪ್ ಮಾಡಿಬಿಟ್ರು. ಇದೊಂಥರ ಫನಿ ಇನ್ಸಿಡೆಂಟು. ನೆಕ್ಸ್ಟ್ ಎಲ್ಲೇ ಸ್ಟಾಪ್ ಮಾಡಿದ್ರು ಆ ಪರ್ಟಿಕ್ಯುಲರ್ ಪರ್ಸನ್ ಬಂದ್ರಾ ಅಂತ ನೋಡ್ತಾ ಇದ್ರು. ಆ ಐಲ್ಯಾಂಡಿಂದ ಒಂದು 15 ಮಿನಿಟ್ಸ್ ಮುಂದೆ ಬಂದರೆ ಅಲ್ಲೊಂದು ರೆಸ್ಟೋರೆಂಟಲ್ಲಿ ನಮಗೆ ಲಂಚ್ ಅರೇಂಜ್ ಮಾಡಿದರು. ಅಲ್ಲಿ ನಮಗೆ ವೈಟ್ ರೈಸು ಮತ್ತು ತಾಯಿ ಕರಿ, ಚಿಕನ್ ಕಬಾಬ್ ಥರ ಒಂದು ಸೈಡ್ ಡಿಶ್ ಎಲ್ಲ ಕೊಟ್ಟಿದ್ರು. ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಕೊಂಬಿಟ್ವಿ, ಬಟ್ ಟೇಸ್ಟ್ ಒಂಚೂರು ಚೆನ್ನಾಗಿರಲಿಲ್ಲ. ಚಿಕನ್ ಕಬಾಬ್ ಥರ ಇತ್ತಲ್ಲ, ಅದೊಂದು ಚೆನ್ನಾಗಿತ್ತು. ಅದಕ್ಕೆ ನಾವು ಬರೀ ಪೈನಾಪಲ್ಲು ಮತ್ತು ವಾಟರ್ ಮಿಲನ್ ಕೊಟ್ಟಿದ್ರು, ಅದರಲ್ಲೇ ಮ್ಯಾನೇಜ್ ಮಾಡಿದ್ವಿ. ಲಂಚ್ ಮುಗಿದ್ಮೇಲೆ ಒಂದು ಲೊಕೇಶನ್ ಕರ್ಕೊಂಡು ಹೋದ್ರು ನಮಗೆ, ಅಲ್ಲಿ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ. ಅಲ್ಲಿಂದ ಒಂದು 20 ಮಿನಿಟ್ಸ್ ದೂರದಲ್ಲಿ ನಮಗೆ 2 ಲೊಕೇಶನ್ ಹತ್ರ ಸ್ನಾರ್ಕ್ಲಿಂಗ್ ಮಾಡಿಸಿದ್ರು. ಫಸ್ಟ್ ಲೊಕೇಶನ್ ಇದು, ಇಲ್ಲಿ ಟರ್ಟಲ್ ನೋಡ್ಬೋದಂತೆ. But if you're not very good swimmer, then you wear the life jacket for you because of the water. 2 ಲೊಕೇಶನಲ್ಲಿ ನಾವು ಸ್ನಾರ್ಕ್ಲಿಂಗ್ ಮಾಡಿದ್ವಿ. ಫಸ್ಟ್ ಲೊಕೇಶನ್ ಇದು. ಫಸ್ಟ್ ಲೊಕೇಶನಲ್ಲಿ ನಾವು ಟರ್ಟಲ್ ನೋಡ್ಬೋದು. 2 ದೊಡ್ಡ ಟರ್ಟಲ್ ಇತ್ತು. ನಾವು ಅದ್ರ ಜೊತೆಲೇ ಸ್ವಿಮ್ ಮಾಡಿದ್ದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಸೆಕೆಂಡ್ ಲೊಕೇಶನಲ್ಲಿ ಅಂಡರ್ ವಾಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ನೋಡಿದ್ವಿ. ಅಲ್ಲಿ ಬೇಬಿ ಶಾರ್ಕ್ ಎಲ್ಲ ಇದೆ ಅಂತ ಹೇಳಿದರು, ಬಟ್ ನಮಗೆ ಕಾಣಿಸಿಲ್ಲ. ನಮ್ಮ ಜೊತೆಲಿ ಬಂದಿದ್ದವ್ರಿಗೆ ಒಬ್ರಿಗೋ ಇಬ್ರಿಗೋ ಕಾಣಿಸಿದೆ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸು. ಯಾರಿಗೆಲ್ಲ ಈ ಥರ ಬೀಚಸ್ಸು, ಐಲ್ಯಾಂಡ್ಸು ಮತ್ತು ಸ್ನಾರ್ಕ್ಲಿಂಗು, ಸ್ಕೂಬಾ ಡೈವಿಂಗು ಇವೆಲ್ಲ ಇಷ್ಟ ಇರುತ್ತೋ ಥೈಲ್ಯಾಂಡ್ ಬೆಸ್ಟ್ ಪ್ಲೇಸ್ ಅನಿಸುತ್ತೆ. ಅವ್ರ ಬಕೆಟ್ ಲಿಸ್ಟಲ್ಲಿ ಇದನ್ನ ಇಟ್ಕೊಬೇಕು. ಇದೆಲ್ಲ ಮುಗಿಸ್ಕೊಂಡು ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ 5:30-6 o'clock ಆಗಿತ್ತು. ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚುವಾಂಗ್ ನೈಟ್ ಮಾರ್ಕೆಟ್ ಅಂತ ನೋಡಿದ್ವಿ, ಅಲ್ಲಿಗೆ ಬಂದ್ವಿ. ಅಲ್ಲಿ ಡೆಸರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಟೇಸ್ಟ್ ಮಾಡಿ ಅಲ್ಲಿಂದ ಒಂದು ಕೆಫೆಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ರಿಟರ್ನ್ ರೂಮ್ಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವತ್ತಿನ ದಿವಸ ನಮ್ಗೆ ಏನೂ ಪ್ಲ್ಯಾನ್ ಇಲ್ಲ, ಯಾವ ಪ್ಲೇಸಸ್ಸು ವಿಸಿಟ್ ಮಾಡೋದಿಲ್ಲ ಅಂತ ಸ್ವಲ್ಪ ನಿಧಾನಕ್ಕೆ ಎದ್ದು ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಈವ್ನಿಂಗ್ ತನಕ ಸ್ವಲ್ಪ ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ಈವ್ನಿಂಗ್ ಬೇಕಾದರೆ ಎಲ್ಲನ ಡಿನ್ನರ್ಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ರೆಸಾರ್ಟಲ್ಲೇ ಈ ಥರ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಬಟ್ ಇದು ಎಕ್ಸ್ಟ್ರಾ ಪೇ ಮಾಡಬೇಕು. ನಾವೇನು ಯೂಸ್ ಮಾಡಿಲ್ಲ ಇದನ್ನು. ಹಾಂ, Thank you.
ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಬೀಚ್ ಮುಂದೆನೇ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಹಾಗೆ ಸ್ಪಾಗೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋಟೆಲಲ್ಲಿರೋ ಸ್ಪಾಗೆ ಹೋದ್ವಿ. ಅದಾದಮೇಲೆ ಹಾಗೆ ನಾವು ಪೂಲ್ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೂಮ್ಗೆ ಫ್ರೆಶ್ ಅಪ್ ಆಗೋಕೆ ಹೋದ್ವಿ. ನಾವು 10 ಡೇಸ್ ಟ್ರಿಪ್ಪಲ್ಲೂ ಒಂದು ದಿವಸನೂ ಪೂಲ್ ಯೂಸ್ ಮಾಡಿಲ್ಲ. ಇದೇ ರೆಸಾರ್ಟಲ್ಲಿ ಯೂಸ್ ಮಾಡಿದ್ದು. ಅದರಲ್ಲೂ ಒಂದು ಹಾಫ್ ಆನ್ ಅವರ್ ಯೂಸ್ ಮಾಡಿದ್ದೀವಿ ಅಷ್ಟೇ. ಯಾವ ಅಮ್ಯುನಿಟೀಸು ಯೂಸ್ ಮಾಡಿಲ್ಲ. ಜಸ್ಟ್ ಫ್ರೆಶ್ ಅಪ್ ಆಗೋದು, ಆಚೆ ಹೋಗೋದು, ಸಂಜೆ ಬಂದು ಮಲಗೋದು ಅಷ್ಟೇ ನಮಗೆ ರೆಸಾರ್ಟ್ ಯೂಸ್ ಆಗಿದ್ದು. ನನ್ನ ಒಪಿನಿಯನ್ ಏನಂದರೆ, ಈ ಥರ ನಾವು ಆಚೆ ಜಾಸ್ತಿ ಪ್ಲೇಸಸ್ ನೋಡೋಂಗಿದ್ರೆ ಲಕ್ಸುರಿ ಹೋಟೆಲ್ ಸ್ಟೇ ಎಲ್ಲ ಅವಶ್ಯಕತೆ ಇಲ್ಲ. ನಾರ್ಮಲ್ ಬೇಸಿಕ್ ರೂಮ್ ಮಾಡ್ಕೊಂಡ್ರೆ ಸಾಕು. ನಾವು ಸ್ವಲ್ಪ ಲಕ್ಸುರಿ ಮಾಡ್ಕೊಂಬಿಟ್ರೆ ಆ ರೆಸಾರ್ಟಲ್ಲಿ ಸ್ಟೇ ಮಾಡಬೇಕು. ಆವಾಗೇ ಸ್ವಲ್ಪ ನಮಗೆ ಬೆನಿಫಿಟ್ ಆಗೋದು. ಇದಕ್ಕೆ ಹೋಗಕ್ಕೆ ಎಲ್ಲಿಗೆ? ಬ್ಯಾಂಕಾಕ್ 9 ಮಿನಿಟ್ಸು. ಇಂಟರ್ನ್ಯಾಷನಲ್ ಹಾಂ, ಡೇಟ್ ಆಯ್ತು. ಮುಗ್ದೋಯ್ತು ಕೋಸುಂಬ ಇದೂ. ಅದೇ ಡೇಟ್ 2 GB ಐತೆ ಇನ್ನೂ. ಈವ್ನಿಂಗ್ ಒಂದು 6 o'clock ಹಂಗೆ ಫ್ರೆಶ್ ಅಪ್ ಆಗಿ ಆಚೆ ಹೋಗ್ತಾ ಇದ್ದೀವಿ. ಲೈಟಿಗೆ ಏನಾರ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಆಮೇಲೆ ಡಿನ್ನರ್ಗೆಲ್ಲ ಒಂದು ಕೆಫೆಗೆ ಹೋಗೋಣ ಅಂದ್ಕೊಂಡು. ಕೊಡ್ತಾರೆ ಇವಾಗ ಇಸ್ಕೊಳೋದಕ್ಕೆ. ಸಾಸ್ ಬೇಕಾ? ಬೇಡ ಬಿಡು. ಹಾಕಾ? ಬಾ. ಚಿಕನ್ ರೋಲ್ ಒಂದು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಹೆಂಗಿರುತ್ತೋ ಏನೋ ಅಂತ ಒಂದೇ ತೊಗೊಂಡಿದ್ವಿ. ಬಟ್ ರಿಟರ್ನ್ ಬರಬೇಕಾದ್ರೆ ಇನ್ನೊಂದು ತೊಗೊಂಡು ಟೇಸ್ಟ್ ಮಾಡ್ಕೊಂಡು ಹೋದ್ವಿ. ಕೋಸುಮಾಯಿಲಿ ಏರ್ಪೋರ್ಟ್ ತುಂಬ ಹತ್ರದಲ್ಲೇ ಇದೆ. ಹಾಗಾಗಿ ಫ್ಲೈಟ್ಸ್ ಎಲ್ಲ ತುಂಬ ಕೆಳಗಡೆ ಹತ್ರದಲ್ಲೇ ಹೋಗ್ತಾ ಇತ್ತು. ಅದಕ್ಕಿಂತ ಈ ಆಚೆ ಬಂದಿದ್ದು ಇದೇ ಚೆನ್ನಾಯ್ತಾನೆ. ರೋಡೇ ಚೆನ್ನಾಗಿದೆ ಒಂಥರ. ನಮ್ಗೆ ಆ ಕಡೆಯಿಂದ ಹೋಗಿದ್ರೆ ನಮ್ಗೆ ಐಡಿಯಾನೇ ಗೊತ್ತಾಗ್ತಾರೆ ಈ ಥರ ಎಲ್ಲ ಇದೆ ಒಳಗಡೆ ಅಂತ ಅಲ್ವಾ? ಚೆನ್ನಾಗೈತೆ. ನೋಡಿ ಅಲ್ಲೂ ಇದೆ, ಇನ್ನೂ ಇದೆ, ಅಲ್ಲಿ ಕಂಟಿನ್ಯೂಷನ್ ಆಗುತ್ತೆ. ಕೋಕೋನಟ್ ಫ್ಲೇವರ್ ಇರೋದು ನೋಡಿರೋದು ನಾನು. ನೋಡಿದ್ಯಾ? ಬಟ್ ಇಲ್ಲಿ ಇಲ್ವಲ್ಲ. ಏನು ಮಾಡೋಣ? ಬಹುಶಃ ಇಲ್ಲೆಲ್ಲ ಇಲ್ಲ ಕಾಣ್ತದೆ. ಇಲ್ಲಿ ಕೋಕೋನಟ್ ಫ್ಲೇವರ್ ಐಸ್ ಕ್ರೀಮ್ ತುಂಬಾ ಫೇಮಸ್ ಥೈಲ್ಯಾಂಡಲ್ಲಿ. ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪುಕೆಟಲ್ಲಿ ನೋಡಿದಾಗ ನನಗೆ ಐಸ್ ಕ್ರೀಮ್ ತಿನ್ನೋ ಫೀಲ್ ಇರಲಿಲ್ಲ ಅಂತ ತೊಗೊಂಡಿಲ್ಲ. ಮುಂದೆ ಯಾವಾಗ ಟ್ರೈ ಮಾಡೋಣ ಅಂತ. ಬಟ್ ನಾನು ಕ್ರ್ಯಾಬಿಲೆಲ್ಲ ನೋಡೇ ಇಲ್ಲ. ಇಲ್ಲಿ ನೋಡಿದೆ, ಅದಕ್ಕೆ ಕೋಕೋನಟ್ ವಿತ್ ಮ್ಯಾಂಗೋಸ್ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಿಡಿತಾ ಇದ್ದೀನಿ. ಐಸ್ ಕ್ರೀಮ್ ಪ್ರೆಸೆಂಟೇಷನು ತುಂಬಾ ಯೂನೀಕ್ ಆಗಿತ್ತು. 2 ಸ್ಕೂಪ್ಸ್ ಕೋಕೋನಟ್ ಐಸ್ ಕ್ರೀಮು ಮತ್ತು ಕಟ್ ಮ್ಯಾಂಗೋ ಪೀಸಸ್ ಹಾಕಿದ್ರು.
ಇದಾಗಿತ್ತು ನಮ್ಮ ಕೋಸುಮೈ ಟ್ರಿಪ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.